ಏನೋ ಸರ್ ಓಕೆ ಸರ್ ಸ್ಪೀಡ್ ಕಮ್ಮಿ 40 50 60 ಅಷ್ಟೇ 35 ಯಾರು ಗುರು ಇವಳು ನಾವೇ 70ರಲ್ಲಿದ್ದೀವಿ ನಮಗೆ ಇದು ಮುಂದೆ ಸ್ಪೀಡಾಗಿ ಹೋಗ್ತಾ ಇದ್ದಾಳಲ್ಲ ಅದು ಬರೀ ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಗಾಗಲ್ ಹಾಕ್ಕೊಂಡು ಗ್ರೇಟ್ ಗುರು ಹುಡುಗಿರುವೆ ಅದು ಸ್ಕೂಟಿ ಓಡಿಸ್ತಾರಲ್ಲ ಅಷ್ಟು ಸ್ಪೀಡಲ್ಲಿ ಅವರು ಗ್ರೇಟೇ ಓ ಏನು ಮೇಡಮ್ ಅವ್ರು ಇಷ್ಟೊಂದು ಸ್ಪೀಡಾಗಿ ಹೋಯ್ತವ್ರೆ ಗುರು ಕೊಯಮತ್ತೂರು ರೀಚ್ ಆದ್ವಿ ಇಲ್ಲಿಂದ ಇವಾಗ ಡೈರೆಕ್ಟ್ ಊಟಿ ಹೋಗ್ಬೇಕು ಊಟಿಗೆ 100 ಕಿಲೋಮೀಟ್ರ್ ಇದೆ ಇಶಾ ಫೌಂಡೇಶನ್ ಕ್ಯಾನ್ಸಲ್ ಆಯಿತು ಯಾಕಂದ್ರೆ ಎಲ್ಲ ನೋಡಿದ್ವಿ ಅಲ್ಲಿ ಹೋಗೋಣ ಸ್ನೇಹಿತರೆ ಮೆಟ್ರೋಪಾಲಿಯಂ ಸಿಟಿಲಿ ಇದ್ದೀವಿ ನೋಡಿ ಈಗ ಬೆಟ್ಟ ಕಾಣ್ತಾ ಇದೆಯಲ್ಲ ಇದೇ ಊಟಿ ಹಿಲ್ ಸ್ಟೇಷನ್ನು ಈಗ ಈ ಕಡೆ ಸತ್ಯಮಂಗಲ ಕೋಟಗಿರಿ ಬರ್ತಲ್ಲ ಕೋಟಗಿರಿ ಫಾರೆಸ್ಟ್ ಇದು ಕೋಟಗಿರಿ ಮೇಲೇ ಈಗ ಆ ಕಡೆಗೆ ಹೋಗ್ತೀವಿ ಈಗ ಊಟಿಗೆ ಓ ಈ ಪಾಸ್ ಇರಬೇಕು ಗುರು ಈ ಪಾಸ್ ಇರಬೇಕು TN ಬರಬೇಕು ಓನ್ಲಿ ಗುರು ಈ ಪಾಸ್ ಇರಬೇಕಾ ಈ ಪಾಸ್ ಇದ್ರೆ ಮಾತ್ರ ಬಿಡೋದು ಅಲ್ಲೇನು ಇಲ್ವಲ್ಲ ಬೈಕಿಗೆಲ್ಲ ಏನು ಈ ಪಾಸ್ ಬೇಡ ಅಂತ ಅನಿಸುತ್ತೆ ಕಾರ್ಗಳಿಗೆ ಮಾತ್ರ ಈ ಪಾಸ್ ಅನಿಸುತ್ತೆ ಮತ್ತೆ ಈ ಪಾಸ್ ಮಾಡಿದಾರೆ ಕೊರೋನಾ ಟೈಮಲ್ಲಿ ಮಾಡಿದ್ರು ಈ ಪಾಸ್ ಅಂತ ಇವಾಗ ಮತ್ತೆ ಮಾಡಿದಾರ ಆ ಥರ ಏನು ಕೇಳಿಲ್ಲ ಬೈಕ್ನವ್ರಿಗೇನು ಕೇಳಲಿಲ್ಲ ಕಾರ್ ಮತ್ತು TT ಅವ್ರಿಗೆಲ್ಲ ಕೇಳ್ತಾ ಇದ್ದಾರೆ ಈ ಪಾಸ್ ಅಂತ ನಮ್ಮ ಹತ್ರ ಇದು ಈ ಪಾಸು ಇಲ್ಲ ಬೈಪಾಸು ಇಲ್ಲ ಓ ಏನು ಸಕ್ಕದ ಕಾಣ್ತಾ ಇದೆ ನೋಡಿ ವ್ಯೂ ಮಸ್ತಾಗಿದೆ ಮಾತ್ರ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನನಗೆ ಏನಕ್ಕಂದರೆ ಅವಾಗಿಂದ ಬರೀ ಬಿಸಿಲು ಫುಲ್ ಸೆಕೆ ಆಗ್ತಾಯಿತ್ತು ಇವಾಗ ಸ್ವಲ್ಪ ಎಂಟ್ರಿ ಆದ ತಕ್ಷಣ ಊಟಿ ಬಾರ್ಡ್ರಿಗೆ ಇವಾಗ ಸ್ವಲ್ಪ ಫೀಲ್ ಆಗ್ತಾ ಇದೆ ತಣ್ಣಗಿದೆ ವೆದರು ಕೋಣೂರು ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ ನೈಟ್ ಮಳೆ ಬಂದಿದೆ ಇವಾಗ ಒಂದು ಸ್ವಲ್ಪನೂ ಮಳೆ ಇಲ್ಲ ಇಲ್ಲಿ ಮಳೆ ಬಂದ್ರಂತೂ ರೋಡಲ್ಲೆಲ್ಲ ಸುಮ್ಮನೆ ನೀರು ಹರಿತಾನೆ ಇರುತ್ತೆ ಅಷ್ಟೊಂದು ದೊಡ್ಡ ಬೆಟ್ಟ ಇದು ಒಳ್ಳೆ ಹಿಲ್ ಸ್ಟೇಷನ್ ಇದು ಆ್ಯಕ್ಚುಲಿ ನೀ 70 ಕಿಲೋಮೀಟ್ರ್ ಎಲ್ಲಿಗಪ್ಪ ಅಲ್ಲಿ ತಮಿಳಲ್ಲಿ ಬೇರೆ ಬರ್ದೋನೆ ಅರ್ಥ ಆಗೋಲ್ದು ಒಂದು ಇಂಗ್ಲೀಷ್ನಾರು ಬರೋದು ಬೇಡವಾ ಇದು ಅಭಿಮಾನ ಗುರು ಯಾರು ಗುರು ಕಂಬಕ್ಕೆ ಹೆಂಗೆ ಕೂತ್ಬಿಟ್ಟವನೆ ಸ್ಟ್ರೈಟ್ ಹಿಂಗೆ ಬಕ್ಕೋಗ್ಬಿಟ್ಟೈತೆ ಕಂಬ ಓ ಅದು ಡಿಸ್ಪ್ಲೇ ಕಂಬ ಬೇರೆ ಒಳ್ಳೆ ಹಿಲ್ ಸ್ಟೇಷನ್ ಇದಂತೂ ಮಸ್ತ್ ಇರುತ್ತೆ ಇವಾಗ ರೈನ್ ಸೀಸನ್ನು ಆದರೂ ಅಷ್ಟೊಂದು ರೈನ್ ಇಲ್ಲಿ ಮಳೆನೇ ಬಂದಿಲ್ಲ ಇವಾಗ ಅಂದ್ಕೊಳ್ಳಿ ಮಾನ್ಸೂನಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ತಿಂಗಳು ಇರ್ಬೋದು ಇಲ್ಲಿ ಈ ಬ್ರಿಡ್ಜು ಲಾಸ್ಟ್ ಟೈಮ್ ಒಳ್ಳೆ ಎಡಿಟ್ ಮಾಡಿದ್ದೆ ಈ ಸಲನೂ ಇವಾಗ ನೆನಪಾಯಿತು ನೋಡಿದ್ಮೇಲೆ ಸಕ್ಕತ್ತಾಗಿದೆ ಈ ಬ್ರಿಡ್ಜ್ ಮಾತ್ರ ಯಾವಾಗಲೂ ಜಾಸ್ತಿ ಕೂತ್ಕೋತಾ ಇದ್ವು ಇವಾಗ ಕಮ್ಮಿ ಆಗಿಬಿಟ್ಟಿದೆ ಯಾಕೋ ತುಂಬ ಅಂದರೆ ತುಂಬ ಕೋತಿರು ಅದೊಂದು 20-30 ಕೋತಿ ಕೂರ್ತಿದ್ದೆ ಇವತ್ತು ಒಂದೂ ಇಲ್ಲ ನೋಡಿ ವಾಟರ್ ಫಾಲ್ ಅಂತ ನಮ್ಮ ಹುಡುಗಂಗೆ ಈಗ ಹೇಳಿದೆ ಅವಾಗಲೇ ಸಿಕ್ತು ಅಲ್ಲಿಂದ ಹರಿತಾ ಇರುತ್ತೆ ನೀರು ಮಳೆ ಜಾಸ್ತಿ ಆದಾಗ ಅಲ್ಲಿಂದ ಹರಿದು ಇಲ್ಲಿಂದ ಹೋಗ್ತಾ ಇರುತ್ತೆ ಕೆಳಗಡೆ ಫುಲ್ಲು ಮಳೆ ಜಾಸ್ತಿ ಆದಾಗ ನೋಡೋಕೆ ಚಂದ ಈ ರೋಡ್ನ ಇದೊಂದು ಶಾಪ್ಗಳು ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇರಲ್ಲ ಅಂದ್ಕೊಳ್ಳಿ ಶಾಪ್ಗಳು ಮೇಲ್ಗಡೆ ಇನ್ನೂ ಸ್ವಲ್ಪ ಮೇಲೆ ಹೋಗಬೇಕು ಅವಾಗಲೇ ಶಾಪ್ಗಳು ಸಿಗೋದು ಅದು ಬಿಟ್ಟರೆ ಇನ್ನೆಲ್ಲೂ ಸಿಗೋಲ್ಲ ನೋಡಿ ಇಲ್ಲೂ ಅಲ್ಲೇನು ಕೊಡೈಕೆನಾಲ್ ಫ್ರೂಟ್ಸ್ ನೋಡಿದ್ವಿ ಇಲ್ಲೂ ಹಂಗೆ ಇದೆ ಸೇಮು ಬಟ್ ಸುಮ್ಮನೆ ರೇಟ್ ಕೇಳಬೇಕು ಎಷ್ಟು ಏನೋ ಅಂತ ನೋಡಿ ಇಲ್ಲಿಂದ ಇವಾಗ ಎಷ್ಟು ಮಳೆ ಊದು ನಿಂತಿದೆ ಇಲ್ಲಿಂದ ಬಂದ ತಕ್ಷಣ ವಾಟರ್ ಫಾಲ್ ಥರ ನೀರು ಹರಿತಾ ಇದೆ ನೋಡಿ ಮೇಲ್ಗಡೆಯಿಂದ ಫೋಟೋ ತಗೋಬೇಡಿ ಅಂತ ಹಾಕಿದ್ದಾರೆ ಏನು ಮಾಡಬೇಡಿ ಅಂತಾರೆ ಅದನ್ನು ಮಾಡೋದೇ ಅಲ್ವ ನಮ್ಗಳ ಕೆಲಸ ನೋಡಿ ಇಲ್ಲಿ ನೀರು ಹರಿತಾ ಇದೆ ನೋಡಿ ಒಂದು ಲಾರಿ ಕ್ರಾಸ್ ಆಗ್ಬೇಕಾದ್ರೆ ಇನ್ನೊಂದು ಲಾರಿ ಅಲ್ಲೇ ವೆಯ್ಟ್ ಮಾಡಲೇಬೇಕು ಅಲ್ಲಿ ಆ ಕಡೆ ಎಲ್ಲ ಏನು ರೂಲ್ಸ್ ಗಿಲ್ಸ್ ಇಲ್ಲ ಇಲ್ಲಂತೂ ಮಾಡಲೇಬೇಕು ಹೆವಿ ಇರುತ್ತೆ ಇಲ್ಲಿ ಇಶ್ಯೂ ಏನು ಹೋಗಿ ಇಲ್ಲಿ ಹಿಂಗೆ ಬ್ಲಾಕ್ ಆಗ್ಬಿಟ್ಟೈತೆ ರೋಡು ಕಾರ್ ತಗೊಂಡ್ರೆ ಇವೆಲ್ಲ ಹಿಂಸೆ ನೋಡಿ ಬೈಕ್ ತಗೊಂಡು ಹೆಂಗೆ ಆರಾಮಾಗಿ ಹೋಗ್ತಾ ಇದೀವಿ ನಾವು ಸ್ನೇಹಿತರೆ ಅವಾಗಿಂದ ಫುಲ್ ಮಳೆ ಇತ್ತು ಊಟಿಯಿಂದ ಆಚೆನೂ ಬಂದ್ಬಿಟ್ವಿ ಈ ಕಡೆ ಹೊರ ಒನ್ ವೇ ಇದು ಆ ಕಡೆಯಿಂದ ಮಾತ್ರ ಬರ್ಬೋದು ಮಾಸಿನಗುಡಿಯಿಂದ ಬಂಡೀಪುರ ಮಾಸಿನಗುಡಿಯಿಂದ ಇದು ಒನ್ ವೇ ಈ ಕಡೆ ಬಿಡಲ್ಲ ಒಳ್ಳೆ ವ್ಯೂ ಅಂದ್ಕೊಳ್ಳಿ ಮಳೆ ಬರಲಿಲ್ಲ ಅಂದ್ರೆ ಮೈಸೂರು ತನಕ ಬಂಡೀಪುರಲ್ಲೆಲ್ಲ ಒಳ್ಳೆ ಬ್ಲಾಗ್ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮಳೆ ಬರಬಾರ್ದು ಅಷ್ಟೇ ನನಗೆ ಇನ್ನೇನಿಲ್ಲ ಮಳೆ ಬಂದರೆ ಸುಮ್ಮನೆ ಕ್ಯಾಮ್ರಾ ಪದೇ ಪದೇ ಬಿಚ್ಚೋದು ಒಳಗಡೆ ಹಾಕೋದು ಇದೇ ಮಾಡ್ತಾ ಇರಬೇಕು ಏನೋ ಸರ್ ಓಕೆ ಸರ್ ಸ್ಪೀಡ್ ಕಮ್ಮಿ 40 50 60 ಅಷ್ಟೇ 35 ಹಂಗಾಗಿ ಗೇಟ್ ಕ್ಲೋಸ್ ಮಾಡಿರ್ಕಿಲ್ಲ ಸರ್ ಓ ನಿಮ್ಮ ಕನ್ನಡ ಬರ್ತಾರೆ ಸರ್
ಗೇಟ್ ಕ್ಲೋಸ್. ಓಕೆ, ಸ್ಲೋ ಹೋಗ್ತೀವಿ ಸರ್. ಇಲ್ಲಿ ಹೋಗಿಲ್ಲ, ಆಕ್ಸಿಡೆಂಟ್ ಇದೆ ಈ ಪೂರ್ತಿ ಆಕ್ಸಿಡೆಂಟ್ ಬೇರೆ. ಓ ಬಂದಿದೆ, ಇದು 4 ಟೈಮ್ಸ್ ಬಂದಿರೋದು. 4 ಟೈಮ್ಸ್. ಓಕೆ ಸರ್. ಗುರು ಕ್ಯಾಮ್ರಾ ಇದ್ದಿದ್ದಕ್ಕೆ ಬಚಾವ್ ಗುರು, ಇಲ್ಲ ಅಂದಿದ್ರೆ ಸೀರಿಯಸ್ಲಿ ಫೈನ್ ಹಾಕೋರು. ಯಪ್ಪ ಓವರ್ ಸ್ಪೀಡ್ ಅಂತ. ಅಯ್ಯೋ 35 45 ಹೋಗ್ಬೋದು. ಹೆಂಗೆ ಹೋಗೋದು ಗುರು? 25 30 ಹೋಗ್ಬೋದು ಅಷ್ಟೇ. ನಮ್ಮ ಹುಡುಗರು ಹಿಡ್ಕೊಂಡ್ರು, ಫೈನ್ ಹಾಕ್ತವ್ರೆ. ಇನ್ನು ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅವ್ರನ್ನ. ನೀನು ಬಂದೆ ಅಂತ ಅಂದ್ಬಿಟ್ಟು ನನಗೂ ಹಾಕ್ಬಿಡೋರು. ಏನಪ್ಪ ಮಾಡೋದು ಇವಾಗ? ಸ್ನೇಹಿತರೆ, ಊಟಿ ಎಲ್ಲ ದಾಟ್ಕೊಂಡು ಗುಡ್ಲೂರು ರೋಡಲ್ಲಿ ಹೋಗ್ತಾ ಇದ್ದೀನಿ. 40 ಸ್ಪೀಡ್ ಮೇಂಟೈನ್ ಮಾಡಬೇಕು. ಬಟ್ 40ಲೆಲ್ಲ ಹೋಗೋಕ್ಕಾಗಲ್ಲ. 5 ಗೇರ್ 50. ಸ್ನೇಹಿತರೆ, ಡ್ಯಾಮ್ ಇದು. ಪರವಾಗಿಲ್ಲ. ನಾನು ಫಸ್ಟ್ ಎಷ್ಟೋ ಈ ಕಡೆ ಬಂದಾಗ ಒಂದ್ಸಲನೂ ನೀರು ನೋಡಿರಲಿಲ್ಲ. ಇವಾಗ ಸ್ವಲ್ಪ ಆದರೂ ಡ್ಯಾಮ್ ಓಪನ್ ಮಾಡೋರೆ, ನೀರು ಬರ್ತಾ ಇದೆ. ಚೆನ್ನಾಗಿದೆ ಹೊಡಿಲಿ. ಡ್ಯಾಮ್ ಓಪನ್ ಆಗಿ ನೀರು ಬರ್ತಾ ಇದೆ. ಲೈಟಾಗಿ ಅಷ್ಟೇ, ಅಷ್ಟೊಂದೆಲ್ಲ ಏನು ದೊಡ್ಡ ಡ್ಯಾಮ್ ಅಲ್ಲ, ಚಿಕ್ಕದಾಗಿ ಅಷ್ಟೇ ಬರ್ತಾ ಇರೋದು. ಜಾಸ್ತಿ ಏನು ನೀರು ಬರ್ತಾ ಇಲ್ಲ. ಸ್ನೇಹಿತರೆ, ಫುಲ್ಲು ಕತ್ಲೆ ಆಗೋಗಿದೆ. ಫಾಗ್ ಬೇರೆ ಕವರ್ ಆಗೋಗೈತೈತೆ. ಇನ್ನು ಫಾರೆಸ್ಟ್ ಒಳಗಡೆ ಹೋದರೆ ಕ್ಯಾಮ್ರಾ ಅದು ಇದು ಅಂತ, ಯಾಕಂದ್ರೆ ನೈಟ್ ಟೈಮ್ ಬೇರೆ ಕ್ಯಾಮ್ರಾ ಏನಕ್ಕೆ ಹಾಕಿದೆ ಅದು ಇದು ಅಂತ ಕ್ವಶನ್ ಮಾಡ್ತಾರೆ. ಅದು ರೂಲ್ಸ್ ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ. ಫಾರೆಸ್ಟ್ ಒಳಗಡೆ ಕ್ಯಾಮ್ರಾ ಎಲ್ಲ ಹಾಕೊಂಡ್ರೆ ಹಿಡ್ಕೋತಾರೆ ಅಂತ. ಫೋಟೋ ತೆಗಿತಲ್ಲಿ ನಿಂತ್ಕೋಬಾರ್ದು. ಅಲ್ಲಿ ಮೊಬೈಲೆಲ್ಲ ಚೆಕ್ ಮಾಡ್ತಾರೆ. ಕೆಲವು ಟೈಮ್ ಸಮ್ಟೈಮ್ಸ್ ಮಾಡದೇ ಇರ್ಬೋದು, ಸಮ್ಟೈಮ್ಸ್ ಮಾಡೇ ಮಾಡ್ತಾರೆ. ಏನು ಹಿಂಗೆ ರೋಡ್ಗೆಲ್ಲ ಹರಿದಿದೆ, ಬ್ರೇಕ್ ಹಿಡಿದ್ರೆ ಉಚ್ತಾ ಇದೆ ಟೈರು. ಕತ್ಲೆ ಬೇರೆ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೈಡ್ಗೆ ಸಡನ್ಲಿ ಎಳೆಯೋಣ ಅಂದ್ರೆ ಫ್ರಂಟ್ ಟೈರ್ ಸ್ವಲ್ಪ ವೀಕ್ ಆಗಿದೆ. ರೋಡೆಲ್ಲ ಅಷ್ಟೆಲ್ಲ ಚೆನ್ನಾಗಿದೆ ಮೇಲ್ಗಡೆ, ಸ್ವಲ್ಪ ಮಧ್ಯೆ ಹಾಳು ಮಾಡ್ಬಿಟ್ಟವ್ರು. ಅದು ಏನಕ್ಕೆ ಅಂತ ಗೊತ್ತಲ್ಲ. ಇನ್ನೂ ರೆಡಿ ಮಾಡಿಲ್ಲ. ಇದನ್ನು ಜಮಾನಿಂದನೂ ರೆಡಿ ಮಾಡ್ತಾನೆ ಇದ್ದಾರೆ, ರೆಡಿನೇ ಮಾಡಿಲ್ಲ ಇದನ್ನು. ಓ ಗುರು, ಫುಲ್ ಕತ್ಲೆ. ಮೇಲ್ಗಡೆ ಹೊಡಿದೆ, ಫುಲ್ಲು ಫಾಗಿಂದ ಕವರ್ ಆಗಿಬಿಟ್ಟೈತೆ. ಇಲ್ಲಾಂದರೆ ಕಣ್ಣಿಗೆ ಹೊಡಿತಾ ಇದೆ ಲೈಟ್ಗೆಲ್ಲ ಫಾಗ್ಗಳು ಅಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ತೋರಿಸ್ತೀನಿ ರೀ, ಹಿಂಗೆ ಕಟ್ಟಾದರೆ ಕಾಣುತ್ತೆ. ಎಲ್ಲ ಲೈಟ್ ಇದೆ, ಅಲ್ಲೆಲ್ಲ ನೀಟಾಗಿ ಕಾಣ್ತಾ ಇದೆ. ಏನೋ ಫಾಗು ಅಲ್ಲಿ ಮೇಲ್ಗಡೆ ನೋಡಿ. ನಿಮಗೆ ಕ್ಲಾರಿಟಿಯಾಗಿ ಕಾಣ್ತಾ ಇರ್ಬೋದು, ಬಟ್ ನನಗೆ ಕಾಣ್ತಾ ಇದೆ. ಫುಲ್ಲು ಫಾಗು ಅಂದ್ಕೊಳ್ಳಿ. ಮಸ್ತಾಗಿದೆ ಸಿಟಿ ಗುರು. ಯಾವ ಥರ ಸುರಿತಾ ಇದೆ ನೋಡಿ ಮೇಲ್ಗಡೆಯಿಂದ ನೀರು. ಮಳೆ ಎಷ್ಟು ಬಿದ್ದಿರಬೇಕು ಊಟಿಲಿ. ಇಲ್ಲಿ ಅಲ್ಲಿ ಸುತ್ತಮುತ್ತ ಅಂದ್ಕೊಳ್ಳಿ, ಸುತ್ತಮುತ್ತ ನೀರು ಸುರಿತಾ ಇದೆ. ಹೆವಿ ಫುಲ್ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದೆ. ಏನು ಫಾಗ್ ಎದಳ್ತಾ ಇರೋದಲ್ಲಿ ಸೈಕಾಗಿದೆ ಮಾತ್ರ. ಸ್ನೇಹಿತರೆ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವ ಫುಲ್ ಸಿಟಿ, ಗುಡ್ಲೂರು ಸಿಟಿ ಕಾಣ್ತಾ ಇದೆ ನಮಗೆ. ಜೊತೆಗೆ ಆ ಕಡೆ ಫುಲ್ಲು ಫಾಗ್ ಕವರ್ ಆಗಿದೆ ನೋಡಿ. ಮೇಲ್ಗಡೆ ಅಷ್ಟೊಂದು ಡೀಟೇಲಾಗಿ ಕಾಣ್ತಾ ಇಲ್ಲ, ಬಟ್ ಮಸ್ತಾಗಿದೆ ಮಾತ್ರ ವ್ಯೂ. ಯಾವ ಲೆವೆಲ್ಗೆ ಐತೆ ನೋಡಿ, ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಆ ಕಡೆ ಬೈಕರ್ಸ್ ಯಾರಂದ್ರೆ ಯಾರೂ ಇಲ್ಲ, ಬರೀ ಕಾರವ್ರು ಇದ್ದಾರೆ ಅಷ್ಟೇ, ಲೋಕಲ್ ಅವರು. ಬೈಕರ್ಸ್ ನಾವಿಲ್ಲಿ 2 ಗಾಡಿ ಇರೋದು, ಇನ್ನು ಯಾರಂದ್ರೆ ಯಾರೂ ಇಲ್ಲ. ಫೈನಲಿ ಗುಡ್ಲೂರು ರೀಚ್ ಆದ್ವಿ. ಗುಡ್ಲೂರೇ ಊಟಿ ಆದಮೇಲೆ ಈ ಕಡೆಗೆ ಗುಡ್ಲೂರೇ ದೊಡ್ಡ ಸಿಟಿ. ಮುಂದೆ ಲೆಫ್ಟ್ ತಗೊಂಡ್ರೆ ಸುಲ್ತಾನ್ ಬತ್ತೇರಿ ಆ ಕಡೆ ಹೋಗುತ್ತೆ ನೋಡಿ. ಬರೀ ಲಾಡ್ಜ್ ರೂಮ್. ಎಲ್ಲಿ ಟೂರಿಸ್ಟ್ ಪ್ಲೇಸ್ ಇರುತ್ತೆ ಅಲ್ಲೆಲ್ಲ ಇದೆ ಕತೆ. ಈ ಕಡೆ ಎಲ್ಲ ಜಾಸ್ತಿ ಬರೋ ಗೊತ್ತಲ್ಲ, ಕಪಲ್ಸು. ಫ್ಯಾಮಿಲಿ ಸ್ವಲ್ಪ ಕಡಿಮೆ, ಕಪಲ್ಸೇ ಜಾಸ್ತಿ. ಸಿಟಿ ಒಳಗೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ. ಇದು ವೀಕ್ ಡೇಸು, ಅದಕ್ಕೆ ಟ್ರಾಫಿಕ್ ಕಡಿಮೆ ಇರೋದು. ವೀಕೆಂಡಲ್ಲಿ ಏನಾದ್ರು ಬಂದಿದ್ರೆ ಈ ಟ್ರಾಫಿಕ್ನ ನೋಡೋಕ್ಕಾಯ್ತಿದ್ದ ಕಣ್ಣಲ್ಲಿ. ಸ್ನೇಹಿತರೆ, ಫಾರೆಸ್ಟ್ ಒಳಗಡೆ ಎಂಟ್ರಿ ಆದೆ. ಫುಲ್ ಕತ್ಲೆ ಅಂದರೆ ಕತ್ಲೆ, ಹಂಗೆ ಹೊಡಿತಾ ಇದೆ ಲೈಟ್. ಯಾಕೆ ಆ ಕಡೆ ರೋಡ್ ಬೇರೆ ಕ್ಲೋಸ್ ಮಾಡಿದ್ದಾರೆ. ಫುಲ್ಲು ಕತ್ಲೆ ಅಂದರೆ ಕತ್ಲೆ. ಇವಾಗೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡ್ತಾರೆ ಅನ್ಸುತ್ತೆ ಗೇಟು. ಅದಕ್ಕೆ ಎಲ್ಲ ಒಟ್ಟಿಗೆ ಬಂದ್ಬಿಡ್ತಾ ಇದ್ದಾರೆ ನೋಡಿ. ಇಲ್ಲಿ ಏನು ಕಾಣಿಸೋದೇ ಇಲ್ಲ, ಅವ್ನು ಬಂದ್ಬಿಟ್ರೆ ಸಡನ್ಲಿ. ಹಂಸ್ಗಳು ಬೇರೆ ಈ ರೋಡಲ್ಲಿ ಹೆವಿ ಹಂಸ ಐತೆ ಈ ರೋಡಲ್ಲಿ. ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಯಾಕೆಂದ್ರೆ ಸುಮ್ಮನೆ ನೈಟ್ ಟೈಮ್ ಅಲ್ವಾ, ಆನೆ ಇರ್ಬೋದು, ಇನ್ನೊಂದೇನೋ ಓಡಾಡ್ತಾ ಇರ್ಬೋದು. ಸ್ವಲ್ಪ ದೂರದಲ್ಲೇ ಸಡನ್ಲಿ ನಿಲ್ಸೋ ಥರ ಆಗಬೇಕಲ್ವಾ, ಸ್ವಲ್ಪ ದೂರನೇ ಹೋಗ್ತಾ ಇರೋಣ ಬನ್ನಿ. ಇಲ್ಲೇ ನಿಂತಿದೆ, ಸಡನ್ಲಿ ನೋಡಿ ನಾನೇ ಗಾಬರಿ ಆಗೋದೆ. ಆನೆಗಳು ಅಲ್ಲೇ ನಿಂತೈತೆ. ಗುರು, ಸ್ವಲ್ಪ ನಾನು ಅವಾಗಿಂದ ಏನೋ ಕಾಣ್ತಾ ಇಲ್ಲ ಅಂತ ಕೇರ್ಲೆಸ್ ಆಗಿ ಹೋದೆ. ನೋಡಿದ್ರೆ 4 ಆನೆ ನಿಂತಿದೆಯಲ್ಲ ಗುರು, ಹಿಂಡು ಒಂದೇ ಇದರಲ್ಲಿ. ಇನ್ನೂ ರೋಡ್ ಕ್ರಾಸಿಂಗ್ ಟೈಮ್ ಬಂದಿಲ್ಲ ಅನಿಸುತ್ತೆ. ರೋಡ್ ಕ್ರಾಸ್ ಅದು ಆ ಟೈಮ್ಗೆ ಮಾಡೋದು ಡೈಲಿ ಅನಿಸುತ್ತೆ. ಆ ರೋಡ್ ಕ್ರಾಸಿಂಗ್ ಕರೆಕ್ಟಾಗಿ ರೋಡ್ ಕ್ರಾಸಿಂಗ್ ಇರಬೇಕು, ಅದಕ್ಕೆ ಬಂದಿವೆ.
ಅಯ್ಯೋ ಸದ್ಯ ರೋಡ್ ಕ್ರಾಸಿಂಗ್ ಎಲ್ಲ ಸಿಕ್ಕಿದ್ವಾ, ಒಳ್ಳೆ ಸೀನ್ ಇರ್ತಿತ್ತು. ಹೋಗಪ್ಪ, ಸಿಕ್ಕಿರೋದೇ ಹೆಚ್ಚು ಅಂತೀರಾ ಬಿಡಿ. 4 ಆನೆ ಇಂಡಿಯಾ ನಿಂತಿತ್ತಲ್ಲ, ಅಯ್ಯೋ ಅದು ಕಾಡಾನೆ, ಸಾಕಿರಾನ ಬಿಡಿ, ಎಲ್ಲರೂ ಹೋಗಿ ನೋಡ್ಕೊ ಬರ್ಬೋದು. ಕಾಡಾನೆ ಇಲ್ಲೇ ನಿಂತಿತ್ತಲ್ಲ, ಏನು ರಿಯಾಕ್ಷನ್ ಕೊಡ್ಲೇ ಏನಿಲ್ಲ. ಬಾರ್ಡ್ರ್ ಕ್ರಾಸ್ ಮಾಡಾಯ್ತು. ಇವಾಗ ಇದು ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಯ್ತಾ ಇದ್ದೀನಿ. ಕರ್ನಾಟಕ ಬಾರ್ಡ್ರ್ ಅಂದರೆ ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಆಯಿತು, ಅಲ್ಲಿಗೆ ಮಧುಮಲೆ ಎಂಡ್ ಆಯಿತು. ನೋಡೋಣ, ಅಲ್ಲಿ ಒಂದು 4 ಆನೆ ಸಿಕ್ಕಿದೆ. ನಮ್ಮ ಬಂಡೀಪುರ ಫಾರೆಸ್ಟಲ್ಲಿ ಏನು ಸಿಗ್ಬೋದು ಈ ನೈಟ್ ಟೈಮಲ್ಲಿ, ನೋಡೋಣ ಬನ್ನಿ.